ಹೂ ಯಾಕ್ರಪ್ಪ ಚಿತಾಲ್ ಪತಾಲ್ ಡ್ರೈವರ್ ಬೈತಾ ಇದ್ದಾನೆ. ನೆಟ್ಟಿಗೆ ನೋಡ್ಕೊಂಡು ಹೋಗೋಕ್ಕಾಗಲ್ವೇನೋ. RCB 18 ವರ್ಷ ಆದಮೇಲೆ ಕಪ್ ಗೆದ್ದಿತ್ತು. ಕಪ್ ಗೆದ್ದ ತಕ್ಷಣ ಏನಾಯಿತು? 11 ಜನ ಸಾವು. ಮ್ಯಾಚ್ ಗೆದ್ದ ತಕ್ಷಣವೇ ಬಂದು ಸೆಲೆಬ್ರೇಟ್ ಮಾಡೋ ಅವಶ್ಯಕತೆ ಇತ್ತಾ? RCB ಅವ್ರಿಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂದಮೇಲೆ ಈ ಪೊಲಿಟಿಷಿಯನ್ಸ್ ಅವರು ಏನಕ್ಕೆ ಹೋದ್ರು? ಸ್ಟೇಜ್ ಮೇಲೆ ಹೋಗಿ ಏನಕ್ಕೆ ಫೋಟೋಶೂಟ್ ಮಾಡ್ಕೊಂಡ್ರು? ಅವ್ರು ಯಾರೋ ಕಪ್ ಗೆಲ್ಲೋಕ್ಕೋಸ್ಕರ ನಾವುಗಳು ಸಾಯಬೇಕು. ಇದಕ್ಕೋಸ್ಕರ 18 ವರ್ಷ ಕಾದಿದ್ದು ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ ಅಂತ ಹೇಳಿ. ಹಾಯ್ ಹಲೋ. ಇವತ್ತು ಎಲ್ಲ ನ್ಯೂಸ್ ಚಾನಲಲ್ಲೂ ಹೈಲೈಟ್ ನ್ಯೂಸ್ ಏನು ಹೇಳಿ? RCB 18 ವರ್ಷ ಆದಮೇಲೆ ಕಪ್ ಗೆದ್ದಿತ್ತು. ಕಪ್ ಗೆದ್ದ ತಕ್ಷಣ ಏನಾಯಿತು? 11 ಜನ ಸಾವು. ಅಲ್ಲ, ಮ್ಯಾಚ್ ಗೆದ್ದ ತಕ್ಷಣವೇ ಬಂದು ಸೆಲೆಬ್ರೇಟ್ ಮಾಡೋ ಅವಶ್ಯಕತೆ ಇತ್ತಾ? ಮ್ಯಾಚ್ ಗೆದ್ದ ತಕ್ಷಣ ಏನು ಟೂರ್ನಮೆಂಟು ಅವರೇ ಕಪ್ ಗೆದ್ದಂಗೆ ಆಡಿದ್ರು. ಕಪ್ ಗೆದ್ಬಿಟ್ವಿ ಹಂಗೆ ಹಿಂಗೆ ಅಂತ. ಏನು ಸ್ಟೇಜ್ ಮೇಲೆ ಫೋಟೋ ಶೂಟು, ಅವರು ಪೊಲಿಟಿಕ್ಸ್ ಅವರು ಫ್ಯಾಮಿಲಿ ಬಂದಿದ್ದೇನು, ಫೋಟೋ ಶೂಟ್ಸ್ ಏನು, ಏರ್ಪೋರ್ಟ್ಗೆ ಹೋಗಿ ರಿಸೀವ್ ಮಾಡಿದ್ದೇನು. ಇವಾಗ 11 ಜನ ಸತ್ತ ಮೇಲೆ ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂದ್ಬಿಟ್ರಿ. ಇವಾಗ RCB ಅವರೇ ಅರ್ಜೆಂಟ್ ಮಾಡಿದ್ದು, ನಾವು ಬೇಡ ಅಂತ ಹೇಳಿದ್ವಿ, ನಾವು ಪರ್ಮಿಷನ್ನೇ ಕೊಟ್ಟಿಲ್ಲ, ಇವ್ರು ಬಂದರು ಮಾಡಿದ್ರು. ಇವಾಗ ಅವರು ಕಪ್ ಗೆದ್ದರು. ಕಪ್ ಗೆದ್ದು ಆ ಇನ್ಸಿಡೆಂಟ್ ಆದಮೇಲೆ ಅವ್ರ ಪೇಜಲ್ಲಿ ಒಂದು ಪೋಸ್ಟು ಇಲ್ಲ. ಇದಕ್ಕೋಸ್ಕರ 18 ವರ್ಷ ಕಾದಿದ್ದು ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ ಅಂತ ಹೇಳಿ. ಈ ಸಲ ಕಪ್ RCB ಗೆದ್ದರೂ ಏನು ಪ್ರಯೋಜನ ಆಯಿತು? 11 ಜನ ಸತ್ತೋದ್ರು. ಇವಾಗ ಒಂದು ಬ್ಲ್ಯಾಕ್ ಮಾರ್ಕ್ ಆಯಿತಾ? ಆಮೇಲೆ ಫ್ಯಾನ್ಸು ಏನು ಪ್ರಯೋಜನ ಆಯ್ತಪ್ಪ? ನೀವು ಅಲ್ಲಿ ಹೋಗಿ ಅವ್ರನ್ನ ನೋಡೋಕ್ಕಂತೂ ಆಗಲಿಲ್ಲ. ಸುಮ್ಮನೆ 11 ಜನದ ಬಲಿ ಆಯಿತು ಅಷ್ಟೇ. ಕ್ರೇಜು ಹೋಗಬೇಕು ನಾವು ನೋಡಬೇಕು ಅಂತ. ಅಷ್ಟು ಜನದಲ್ಲಿ ನಿಮ್ಮನ್ನ ಯಾರಾದರೂ ಐಡೆಂಟಿಫೈ ಮಾಡ್ತಾರಾ ಪ್ಲೇಯರ್ಸು? ಇವಾಗ ಗೌರ್ಮೆಂಟ್ ಏನು ಮಾಡ್ತು? ಏನೂ ಮಾಡಿಲ್ಲ. ಇವಾಗ 11 ಜನ ಫ್ಯಾಮಿಲಿಗೆ ಅವ್ರ ಮಕ್ಕಳು ಕಳ್ಕೊಂಡ್ರು. ಇವಾಗ RCB ಮೇಲೆ ಕೇಸು. ಆಲ್ರೆಡಿ RCB ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅವನು ಒಬ್ಬ ಬೇರೆ ಜೈಲು. ಅದಾದಮೇಲೆ ಇನ್ನೊಬ್ಬಂದು ಬೇರೆ ಲವ್ ಕೇಸು, ಮೋಸ ಮಾಡಿಬಿಟ್ಟ ಅಂತ. ಏನಾಗ್ತಾಯಿದೆ RCBದು? ಅವ್ರು ಯಾರೋ ಕಪ್ ಗೆಲ್ಲೋಕ್ಕೋಸ್ಕರ ನಾವುಗಳು ಸಾಯಬೇಕು. ಮುಂಚೆ CSK ಬ್ಯಾನ್ ಆದಾಗ CSK ಬ್ಯಾನು ಪ್ರತಿ ವರ್ಷ CSK ಬ್ಯಾನು ಅಂತ ಹೇಳ್ತಿದ್ರು. ಈ ವರ್ಷ IPL ಮ್ಯಾಚಲ್ಲಿ ನೋಡಬೇಕಿತ್ತು. ಈ ವರ್ಷ ಮ್ಯಾಚ್ ಸ್ಟಾರ್ಟ್ ಆದಾಗ CSK ಜರ್ಸಿನ ಒಳ್ಳೆ ಕೈದಿಗಳ ಡ್ರೆಸ್ ಥರ ಮಾಡಿಬಿಟ್ಟಿದ್ರು. ಕೈದಿಗಳ ಡ್ರೆಸ್ ಥರ ಮಾಡಿ ಏನು ಮಾಡಿದ್ರು? ಕೈದಿಗಳ ಡ್ರೆಸ್ ಥರ ಮಾಡಿ CSK 2 ವರ್ಷ ಬ್ಯಾನು ಅಂದ್ಕೊಂಡು ಆಗ್ತಾಯಿದ್ರು. ಇವಾಗ ಆ ಕೈದಿ ಡ್ರೆಸ್ಸು RCB ಮೇಲೇ ಬಂತು. ಇವಾಗ ಅವರೇ ಕೈದಿಗಳು. ಕರ್ಮ, ಇದನ್ನೇ ಕರ್ಮ ಅನ್ನೋದು. ಬೇಕಿತ್ತ ಇದೆಲ್ಲ? ಆ ಟೈಮಲ್ಲಿ ಮ್ಯಾಚ್ IPL ಸೀಸನಾ? ನೋಡಿದ್ವಾ? ನಮ್ಮ ಟೀಮ್ನ ಸಪೋರ್ಟ್ ಮಾಡಿದ್ವಾ? ಮ್ಯಾಚ್ ಮುಗೀತು ಅಷ್ಟೇ. ಅವ್ರೇನು ಕಪ್ ಗೆದ್ರೆ ನಮಗೇನು ಬಂದು ಕೊಡಲ್ಲ. IPL ದುಡ್ಡುಗೋಸ್ಕರ ಆಡೋದು. ಪ್ಲೇಯರ್ಸು ಅಲ್ಲಿಂದ ಇಲ್ಲಿಂದ ಪ್ಲೇಯರ್ಸ್ನ ಆಕ್ಷನಲ್ಲಿ ಕರ್ಕೊಂಬರ್ತಾರೆ, ಆಡಿಸ್ತಾರೆ, ಅಷ್ಟೇ, ಮುಗೀತು. ಮ್ಯಾಚ್ ಮುಗಿದ್ಮೇಲೆ ಮುಗೀತು. ಬೇಕಿರಲಿಲ್ಲ ಹೋಗಿ ನೂಕಾಟ. ಸತ್ತೋಗಿರೋರು, ಇವಾಗ ಸತ್ತೋಗಿರೋ ಫ್ಯಾಮಿಲಿ. ಇವಾಗ ಗೌರ್ಮೆಂಟಿಂದನೂ ಏನೂ ಮಾಡೋಕ್ಕಾಗಲ್ಲ, RCB ಪ್ಲೇಯರ್ಸಿಂದನೂ ಏನೂ ಮಾಡೋಕ್ಕಾಗಲ್ಲ. ಇವಾಗ ಅನುಭವಿಸ್ತಾ ಇದ್ದಾರೆ. ಏನು RCB ಕಪ್ ಗೆಲ್ಲಬೇಕು ಅಂತ ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ದು. ಮೈಸೂರಲ್ಲಂತೂ ಇಂದಿರಾ ಕ್ಯಾಂಟೀನಲ್ಲಿ ಹೋಳಿಗೆ ಊಟ. ಗೆದ್ದ ತಕ್ಷಣ ಹೋಳಿಗೆ ಊಟ ಹಂಗೆ ಹಿಂಗೆ ಅಂತೆಲ್ಲ ಪ್ರಮೋಟ್ ಮಾಡಿದ್ರು. ಇವಾಗ ಒಬ್ಬರಾದ್ರೂ ಸಪೋರ್ಟಿಗೆ ಬರ್ತಾಯಿದ್ದೀರಾ? ಯಾರೂ ಸಪೋರ್ಟಿಗೆ ನಿಲ್ಲಲ್ಲ. ಗೆದ್ದಾಗ ಜೊತೆಲಿರ್ತಾರೆ, ಸೋತಾಗ ಅವ್ರದ್ದೇ ತಪ್ಪು.
ಈ ಗಾಡಿ ತಗೊಂಡಾಗಿಂದ ಇದೇ ನಂದು ಫಸ್ಟು ಬ್ಲಾಗ್ ಮಾಡ್ತಾ ಇರೋದು. ಅದು RCB ಬಗ್ಗೆನೇ ಫಸ್ಟು ಬ್ಲಾಗ್. ಹೂ 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 ಓ ಯಾಕ್ರಪ್ಪ ಚಿತಾಲ್ ಪತಾಲ್ ಡ್ರೈವರ್. ಆಟೋದವನು ಮೊಕ್ಕೋಗಿತಾ ಇದ್ದಾನೆ ಕಾರ್ ಅವನಿಗೆ. ನೆಟ್ಟಿಗೆ ಓಡ್ಸೋಕೆ ಬರಲ್ವನ ಯಾ ಅನ್ಕೊಂಡು ಆಟೋದವ್ರು ಬಿಡ್ತಾರ. ಬೈತಾ ಇದ್ದಾನೆ, ಏಯ್ ನೆಟ್ಟಿಗೆ ನೋಡ್ಕೊಂಡು ಹೋಗೋಕ್ಕಾಗಲ್ವೇನು, ನಾನು ನೋಡ್ಕೊಂಡೆ ಹೋಗ್ತಾ ಇದ್ದೀನಿ ಅಂತ ಇವನು ಹೋದ ಶಿಷ್ಯ. RCB ಅವ್ರದ್ದು ತಪ್ಪ ಇಲ್ಲ ಗೌರ್ಮೆಂಟ್ ಅವ್ರದ್ದು ತಪ್ಪ? RCB ಅವ್ರಿಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂದಮೇಲೆ ಈ ಪೊಲಿಟಿಷಿಯನ್ಸ್ ಅವರು ಏನಕ್ಕೆ ಹೋದರು? ಸ್ಟೇಜ್ ಮೇಲೆ ಹೋಗಿ ಏನಕ್ಕೆ ಫೋಟೋಶೂಟ್ ಮಾಡ್ಕೊಂಡ್ರು? ಪ್ಲ್ಯಾನ್ ಏನು? ಓ ನಮ್ಮ ಸರ್ಕಾರ ಇದ್ದಾಗನೇ RCB ಕಪ್ ಗೆದ್ದಿದ್ದು, ಬಿಟ್ಟು ಪ್ರಮೋಷನ್ಗೋಸ್ಕರ ಹೋದರು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.